ತಮಿಳುನಾಡಿನ ಸಾತುನ್ಕುಲಂನಲ್ಲಿ 2020ರಲ್ಲಿ ನಡೆದ ತಂದೆ ಮಗನ ಲಾಕಪ್ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಧುರೈ ನ್ಯಾಯಾಲಯವು 9 ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಐತಿಹಾಸಿಕ ತೀರ್ಪನ್ನ ನೀಡಿದೆ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. 2020ರ ಜೂನ್ 19ರಂದು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ 15 ನಿಮಿಷ ತಡವಾಗಿ ಮೊಬೈಲ್ ಅಂಗಡಿ ಮುಚ್ಚಿದ್ದಾರೆಂಬ ಕಾರಣಕ್ಕೆ ಪೊಲೀಸರು 58 ವರ್ಷದ ಜಯರಾಜ್ ಅವರನ್ನು ಠಾಣೆಗೆ ಕರೆದೊಯ್ದರು. ಅಂದರೆ ಲಾಕ್ಡೌನ್ ಸಮಯದಲ್ಲಿ ಇಷ್ಟೇ ಸಮಯಕ್ಕೆ ಎಲ್ಲಾ ಅಂಗಡಿಗಳನ್ನು ಮುಚ್ಚಬೇಕು ಎಂಬ ಒಂದು ನಿಯಮ ಕೂಡ ಬಂದಿತ್ತು. ಆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬ ಕಾರಣವನ್ನ ಇಟ್ಕೊಂಡು ಪೊಲೀಸರು ಈ ಹೇಳಿದಂತಹ 58 ವರ್ಷದ ಜಯರಾಜ್ ಅವರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದರು. ಅಲ್ಲಿ ಜಯರಾಜ್ ಎಂಬವರನ್ನು ಅಮಾನವೀಯವಾಗಿ ಚಿತ್ರಹಿಂಸೆಯನ್ನ ನೀಡಿದ್ರು. ತಂದೆಯನ್ನು ವಿಚಾರಿಸಲು ಹೋದ ಮಗ ಬೆನಿಕ್ಸ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದರು. ಇಬ್ಬರನ್ನು ಬೆತ್ತಲೆಗೊಳಿಸಿ ರಾತ್ರಿ ಇಡೀ ಅಮಾನವೀಯವಾಗಿ ಹೊಡೆದು ಚಿತ್ರಹಿಂಸೆ ನೀಡಿದರು. ಇಷ್ಟೆಲ್ಲ ಚಿತ್ರಹಿಂಸೆಯನ್ನ ನೀಡಿ ತೀವ್ರ ರಕ್ತಸ್ರಾವ ಮತ್ತು ಗಾಯಗಳಿಂದಾಗಿ ಜೂನ್ 22ರಂದು ಮಗ ಬೆನಿಕ್ಸ್ ಮತ್ತು ಜೂನ್ 23ರಂದು ತಂದೆ ಜಯರಾಜ್ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಅಲ್ಲಿ ಫೋರೆನ್ಸಿಕ್ ವರದಿಯ ಪ್ರಕಾರ ಪೊಲೀಸ್ ಠಾಣೆಯ ಗೋಡೆ ಮತ್ತು ಲಾಠಿಗಳ ಮೇಲೆ ಪತ್ತೆಯಾದ ರಕ್ತದ ಕಲೆಗಳು ಮೃತರದ್ದೇ ಎಂದು DNA ಪರೀಕ್ಷೆಯಲ್ಲಿ ಸಾಬೀತಾಯಿತು. ಅದನ್ನ CBI ತನಿಖೆಗೆ ಕೂಡ ಒಳಪಡಿಸಿದ್ರು. ಹೈಕೋರ್ಟ್ ನಿರ್ದೇಶನದಂತೆ CBI ತನಿಖೆ ನಡೆಸಿ 105 ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿತು. ನ್ಯಾಯಾಲಯದ ಒಂದು ಐತಿಹಾಸಿಕ ತೀರ್ಪು ಎಂದೇ ಹೇಳಬಹುದು. ಏಪ್ರಿಲ್ 6ರಂದು ಮಧುರೈ ನ್ಯಾಯಾಲಯವು ಈ ಪ್ರಕರಣವನ್ನು ಅಪರೂಪದಲ್ಲಿ ಅತಿ ಅಪರೂಪದ ಪ್ರಕರಣ ಎಂದು ಪರಿಗಣಿಸಿ 9 ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ. ಅಪರಾಧಿಗಳಿಗೆ ಒಟ್ಟು 1.40 ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದ್ದು, ಇದನ್ನು ಸಂತ್ರಸ್ತ ಕುಟುಂಬಕ್ಕೆ ನೀಡುವಂತೆ ಆದೇಶಿಸಲಾಗಿದೆ. ಎಲ್ಲಿ ಅಧಿಕಾರವಿರುತ್ತದೋ ಅಲ್ಲಿ ಜವಾಬ್ದಾರಿಯೂ ಇರಬೇಕು ಎಂದು ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಎಚ್ಚರಿಸಿದ್ದಾರೆ. ಈ ತೀರ್ಪು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಕ್ಷಕರೇ ಭಕ್ಷಕರಾದಾಗ ಸಿಗುವ ಕಠಿಣ ಶಿಕ್ಷೆಗೆ ದೊಡ್ಡ ಉದಾಹರಣೆಯಾಗಿ ನಿಂತಿದೆ.